ಅಧ್ಯಕ್ಷರಾದ ಅಂಗಡಿ ಅಣ್ಣವರೇ, ಅಪ್ಪಣ್ಣ ಪಟ್ಟಶೆಟ್ಟಿಯವರೇ, ಚಂದ್ರಣ್ಣ ಕೌಟಿಯವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಹಿರಿಯ ಮತ್ತು ಹಿರಿಯ ಬಂಧುಗಳೇ, ತಮ್ಮ ಮಿತ್ರರೇ, ಪತ್ರಿಕಾ ಬಂಧುಗಳೇ, ಇವತ್ತಿನ ದಿನ ಇಡೀ ದೇಶದಲ್ಲಿ ಜನರು ಈ ಒಂದು ಸಂತೋಷದ ಸಂಗ್ರಾಮವನ್ನು ಪಕ್ಷದ ಕಾರ್ಯಕರ್ತರು ಇಡೀ ದೇಶ ತುಂಬ ಆಚರಣೆ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಪಕ್ಷ ಇವತ್ತು ಬಿಹಾರದಲ್ಲಿ ಅತ್ಯಂತ ಬಹುಮತವನ್ನು ಗಳಿಸಿ ಸುಮಾರು ಬಹುಶಃ 192 ಸೀಟ್ಗಳನ್ನು ಗೆಲ್ಲತಕ್ಕಂಥ ಪ್ರಯಾಸ ಮಾಡ್ಯಾರ. ಇದಕ್ಕೆಲ್ಲವೂ ಕೂಡ ಕಾರಣ ಯಾರಪ್ಪ ಅಂದರೆ ಪಕ್ಷದ ಕಾರ್ಯಕರ್ತರು. ಇದೆಲ್ಲರೂ ಮೋದಿಯವರ ಒಂದು ಮೋದಿಯವರ ಸಾಧನೆ ಮತ್ತು ಅವರ ಮೋದಿಯವರ ಚರಿಸ್ಮಾ, ಅವರ ಸಾಧನೆ ಇವೆಲ್ಲವೂ ಕೂಡ ಒಂದು ಸೇರಿ ಇವತ್ತು ಬಿಹಾರದಲ್ಲಿ ಯಾರೂ ಕೂಡ ಇದನ್ನು ಜ್ಞಾಪಿಸಿರಲಿಲ್ಲ ಅಥವಾ ಯಾರಿಗೂ ಕೂಡ ಕಲ್ಪನಾ ಇರಲಿಲ್ಲ. ಕಲ್ಪನಾತೀತವಾದಂಥ ಒಂದು ರಿಸಲ್ಟು ಈ ದೇಶದ ಬಿಹಾರಿನ ಜನ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಾರ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ, ಇದೊಂದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸಿಹಿರುಚಿಯನ್ನು ಕೊಡ್ತಕ್ಕಂಥ ಕೆಲಸ ಬಿಹಾರನವರು ಮಾಡ್ಯಾರ. ಇವತ್ತು ನಮ್ಮ ಪಕ್ಷ ಇನ್ನಿಷ್ಟು ದೇಶದಲ್ಲಿ ಭಾಳ ಚೆನ್ನಾಗಿ ಅವಕಾಶ ಆಗ್ಯದ. ಎಲ್ಲಿಯೂ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ, ಕರ್ನಾಟಕದಲ್ಲೂ ಕೂಡ ನಮ್ಮ ಪಕ್ಷ ಸಂಪೂರ್ಣವಾಗಿ ಏನು ಭಾಳ ಜನರಿಗೇನು ಪಕ್ಷ ಬೆಳೆಲ್ತು ಅಂತ ತಿಳ್ಕೊಂಡಾರ, ಹಾಗೇನಿಲ್ಲ. ಯಾರು ರಮೇಶ್ ಜಿರಗಣಗಿ ಅದು ಪಕ್ಷ ಅಲ್ಲ, ಅದು ಪಕ್ಷ ಎಲ್ಲ ಕಾರ್ಯಕರ್ತರ ಪಕ್ಷ. ಇದು ನಮ್ಮ ಪಕ್ಷ ಇಂದಿನೂ ಕೂಡ ಅತ್ಯಂತ ಸದೃಢವಾದ ಐತಿ ಅಂತೇಳಿ ನಾನು ಹೇಳಿ, ಅದರ ಜೊತೆ ಇನ್ನಿಷ್ಟು ಕೂಡ ಸದೃಢವಾಗಿ ಪಕ್ಷ ಬೆಳೆಸಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಾವು ಕೂಡ ಎಲ್ಲರೂ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರೂ ಬಂದಿದ್ದೇನೆ. ಬಿಹಾರದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಇವತ್ತು ಒನ್ ಸೈಡ್ ರಿಸಲ್ಟ್ ಬಂದಿರೋದು. ಇವತ್ತು ನೋಡಿದಾಗ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಗಟ್ಟಿ ಆಗತ್ತಕ್ಕಂಥ ಒಂದು ಇವತ್ತು ಮುನ್ನೋಡಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಬರ್ತಕ್ಕಂಥ ರಾಜ್ಯದಲ್ಲಿ ಕೂಡ ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ವಿಧಾನಸೌಧ ಇರ್ಬೋದು, ಪ್ರತಿಯೊಂದು ಬರ್ತಕ್ಕಂಥ ಚುನಾವಣೆಗಳನ್ನ ರಾಜ್ಯದಲ್ಲಿ ಕೂಡ ಇದೇ ರೀತಿ ಒನ್ ಸೈಡ್ ಎಲೆಕ್ಷನ್ ಆಗ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಹೇಳುತ್ತಾ. ಯಾಕಂದ್ರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಎಲ್ಲಿಗೆ ಮಾತಂದ್ರೆ ವೋಟ್ ಪಡೆದುಕೊಳ್ತಕ್ಕಂಥ ತಾಕತ್ ಕಳ್ಕೊಂಡ್ಬಿಟ್ಟಾರ. ಅದನ್ನ ಮಾಡ್ಲಾರ್ದ ಇವತ್ತು ಯಾವ ರೀತಿ ನನಗೆ ನೆಲ ಡೊಂಕ್ ಅಂತ ಹೇಳ್ತಕ್ಕಂಥ ಡ್ಯಾನ್ಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಡ್ಯಾನ್ಸ್ ಮಾಡಕ್ ಬರೋದಿಲ್ಲ, ನೆಲ ಡೊಂಕ್ ಅಂತಕ್ಕಂಥ ಹೇಳಿಕೆಯನ್ನು ಹೇಳ್ತಾರೆ. ಆ ರೀತಿ ಇವತ್ತು ತಮಗೆ ಗೆಲುವಿಗೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದನ್ನ ಅದು ಮುಟ್ಲಾರದ ಪರಿಸ್ಥಿತಿ ಬಂದ್ಬಿಟ್ಟಾರೆ ಇವತ್ತು ಅವರು. ಅದಕ್ಕೆ ಇವತ್ತು ಮತದೋರಿ ಅಂತಕ್ಕಂಥ ಹೇಳ್ಕೊಳ್ತಕ್ಕಂಥದ್ದು ಏನು ಮತದಾರ ಕೊಟ್ಟಂತ ತೀರ್ಪಿಗೆ ಇವತ್ತು ದೇಶದ ಜನತೆಗೆ ಕೂಡ ಅವಮಾನ ಮಾಡ್ತಾ ಕೆಲಸ ಮಾಡಕತ್ತಾರೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವರಿಗೆ ಕಾಂಗ್ರೆಸ್ನ ಎಲ್ಲ ವ್ಯವಸ್ಥೆಗೆ ನಾನು ಖಂಡಿಸುವ ಮೂಲಕ ಇವತ್ತು ಜನರ ಮತವನ್ನ ಕೊಟ್ಟಂತ ಗೆಲುವನ್ನ ತಲೆಬಾಗಿ ಸ್ವೀಕರಿಸಿ ಇವತ್ತು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಕೂಡ ಈ ಭಾರತೀಯ ಜನತಾ ಪಕ್ಷದ ಏನು ಕಾರ್ಯಯೋಜನೆಗಳದಾವು ಇವತ್ತು ಬಡವರಿಗಾಗಿ, ಜನಸಾಮಾನ್ಯರಿಗಾಗಿ, ದೀನ ದಲಿತರಿಗಾಗಿ ಕೊಡ್ತಕ್ಕಂಥ ಒಳ್ಳೆಯ ಕಾರ್ಯಕ್ರಮಗಳಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಬರ್ತಕ್ಕಂಥ ದಿನದಲ್ಲಿ ಯಶಸ್ವಿಯಲ್ಲಿ ಕಾಣ್ತಕ್ಕಂಥ ಮಾತನ್ನು ಹೇಳಿ ನಾನು ಇವತ್ತು ಈ ವಿಜೃಂಭಣೆಯಲ್ಲಿ ಆಚರಿಸ್ತಾ ಇದ್ದೀನಿ. ಈಗ ಈ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಸುಮಾರು 192 ಗಡಿ ಕ್ರಾಸ್ ಮಾಡಾಕತ್ತೀವಿ. ಇದು 2025 ಮುಗಿಯಾಕ ಬಂದೈತಿ. 26 ಇನ್ನೇನು ಸ್ಟಾರ್ಟ್ ಆಗೋದೈತಿ. ಇದು 26 ನಾಂದಿ. ಇದು ಇನ್ನು ಬರುವಂಥ ದಿನಗಳಲ್ಲಿ ನಾವು ತೆಲಂಗಾಣ ಆಯಿತು, ಕೇರಳ ಆಯಿತು, ಒರಿಸ್ಸಾ ಆಯಿತು, ಇದ್ರಿಗಿಂತ ಜಾಸ್ತಿ ಮತಗಳಿಂದ, ಇದಕ್ಕಿಂತ ಜಾಸ್ತಿ ಸೀಟ್ಗಳಿಂದ ಈಗ ಅಪ್ರಾಕ್ಸಿಮೇಟ್ಲಿ ನಾವು 70% ಸೀಟ್ 242 190 ಆಲ್ರೆಡಿ ತೊಗೊಂಡು ಕೂತೀವಿ. ಈಗ ಇದೇ ರೀತಿ ಒಳಗ ಎಲ್ಲ ರಾಜ್ಯಗಳಲ್ಲಿ ಎಂಟೈರ್ ಭಾರತವನ್ನ ನಾವು ಭಾರತೀಯ ಜನತಾ ಪಾರ್ಟಿದು ಏಕೈಕ ಪಕ್ಷ ಹೊಂದಿರುವಂಥ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿ ಇದು ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ವಿ ನಾವು ಬಿಹಾರದಲ್ಲಿ. ಬರೋ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, MLA, MP, MLC ಎಲ್ಲ ಎಲೆಕ್ಷನಲ್ಲೂ ಒನ್ ಸೈಡ್ ಮೋರ್ ದೆನ್ 80% ನಾವು ವೋಟರ್ಸ್ನ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಈ ಬರೋ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪಟಾಕಿಯನ್ನ ಪ್ರತಿಯೊಂದು ಗ್ರಾಮದಿಂದ ದಿಲ್ಲಿವರೆಗೂ ನಾವು ಹಾರಿಸ್ತೀವಿ. ನವೆಂಬರ್ ಕ್ರಾಂತಿ ಕನ್ನಡದಲ್ಲೂ ಆದರ್ಶ. ಹೌದು, ಬರೋ ದಿನಗಳಲ್ಲಿ ಎಕ್ಸ್ಪೆಕ್ಟೆಡ್ ಐತಿ.
ನವೆಂಬರ್ದಾಗ ಕ್ರಾಂತಿಗಳು ಚೇಂಜ್ ಆಗುವ ಅನ್ನೋಕ್ಕಿಂತ ಅದು ಒನ್ ಸೈಡ್ ಟರ್ನ್ ಅರೌಂಡ್ ಅಂತಾರಲ್ಲ ಆ ಟೈಪ್ ಎಕ್ಸ್ಪೆಕ್ಟೆಡ್ ಐತಿ. ಬರೋ ದಿನದೊಳಗೆ ನವೆಂಬರ್ದ ಏನು ಕ್ರಾಂತಿ ಅಂತಿರಲ್ಲ ಅದು ಗ್ಯಾರಂಟಿ ಬರೋ ದಿನಗಳು ನಾವು ಎಕ್ಸ್ಪೆಕ್ಟ್ ಮಾಡಕತ್ತೀವಿ. ಇವತ್ತು ಬಿಹಾರದ ಚುನಾವಣಾ ಫಲಿತಾಂಶವು ಇವತ್ತು ಘೋಷಣೆ ಆಗಿದೆ. ಬಿಹಾರದಲ್ಲಿ ಏನು NDA ಮೈತ್ರಿಕೂಟದ ಅಭ್ಯರ್ಥಿಗಳು ಹ್ಯಾಂಗ ರಿಸಲ್ಟ್ ಬಂದದಪ್ಪ ಅಂತಂದ್ರೆ ಬಿಹಾರದಲ್ಲಿ ಸುನಾಮಿ ತರ ಬಿಜೆಪಿದ ಒಂದು ಗಾಳಿ ಈ ತರ ಬೀಸ್ತಾ ಇದೆ ಅಂದ್ರೆ ಬೇಸತ್ತು ಯಾರಿಗಂದ್ರೆ ಈ ಕಾಂಗ್ರೆಸ್ ಅವ್ರಿಗೆ ಉಲ್ಟಾ ಪುಲ್ಟಾ ಅಲಯನ್ಸ್ ಅದಲ್ಲ ಯಾವುದು ಆ ಅಲಯನ್ಸ್ ಬೇಸತ್ತು. ಜನ ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿ ಅವರನ್ನು ಮೆಚ್ಚಿಕೊಂಡು ಇವತ್ತಿನ ದಿವಸ ಸುಮಾರು 200 ಸೀಟ್ಗಳನ್ನ ಅಲ್ಲಿ ಬಿಹಾರದಲ್ಲಿ ಜನಸಾಮಾನ್ಯರು ಗೆಲ್ಲಿಸಿಕೊಟ್ಟಂಥದ್ದಿದೆ. ಇದು ನಮಗೆ ಈ ದೇಶಕ್ಕೆ ಏನು ಸೂಚನೆ ಕೊಡ್ತದಂದ್ರ ಬಿಜೆಪಿ ಬಿಟ್ರೆ ಬೇರೆ ಯಾವ ಪಾರ್ಟಿನೂ ಅಭಿವೃದ್ಧಿ ಪರ ಇಲ್ಲ ಅಂತ ಹೇಳಿ ಜನರ ಮನಸ್ಸಿನಲ್ಲಿ ಮೂಡಿದೆ. ಹೀಗೆ ನಾವು ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಇದೇ ತರ ಸುನಾಮಿ ಬರ್ತದಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಕಾಂಗ್ರೆಸ್ಸಿನವರು ಬರೀ ಗ್ಯಾರಂಟಿ ಅದು ಇದು ಕೂತು ಜನರಿಗೆ ಹಾಳು ಮಾಡ್ಲಾಕತ್ತಾರ ಹೊರತು ಜನರಿಗೆ ಉದ್ಧಾರ ಮಾಡುವಂಥದ್ದು ಏನು ಮಾಡ್ತಾ ಇಲ್ಲ. ಈ ವಿಜಯೋತ್ಸವದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಮೋದಿ ಅವ್ರನ್ನ ಮತ್ತು NDA ಕೂಟವನ್ನ ನಾವು ಅಭಿನಂದನೆಯನ್ನ ಮತ್ತು ಜನಸಾಮಾನ್ಯರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಚಿದಾನಂದ್ ಚಲವಾದಿ, ಬಿಜೆಪಿಯ ಪ್ರಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸದಸ್ಯ. ಇವತ್ತಿನ ದಿವಸ ಒಂದು ಖುಷಿಯ ವಾತಾವರಣ ನಾವೆಲ್ಲ ಕಾರ್ಯಕರ್ತರು ಅನುಭವಿಸ್ತಾ ಇದ್ದೀವಿ ಮತ್ತು ಆಚರಿಸ್ತಾ ಇದ್ದೀವಿ. ವಿಷಯ ಏನಪ್ಪಾ ಅಂತಂದ್ರೆ ಬಿಹಾರ್ ಎಲೆಕ್ಷನ್ ಒಳಗಡೆ ನಮ್ದು ಸರ್ಕಾರ ಅಧಿಕಾರಕ್ಕೆ ಸ್ವೀಕರಿಸಕ್ಕೆ ಕೆಲವು ಕ್ಷಣಗಳು ಬಾಕಿ ಇದಾವ ಅಂತ ಅನ್ಕೋತೀನಿ. ಈ ಒಂದು ಗೆಲುವಿನ ಕಾರ್ಯಕರ್ತರ ಎಲ್ಲ ಒಂದು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿರ್ಬೋದು, ಅಲ್ಲಿ ಅಲಯನ್ಸ್ ಪಾರ್ಟಿಗಳಾಗಿರ್ಬೋದು, NDA ಸರ್ಕಾರ ಆಗಿರ್ಬೋದು, ಒಂದು ಅವರಿಗೆ ನಮ್ಮ ಈ ವಿಜಯಪುರ ಜಿಲ್ಲೆಯಿಂದ ಆರ್ಥಿಕ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಏನೇ ಒಂದು ಗೆಲುವು ನಾವು ಸಾಧಿಸಬೇಕಾಗಿತ್ತು, ಯಾವುದೇ ಒಂದು ನಮ್ದು ಒಂದು ಅಲಯನ್ಸ್ ಪಕ್ಷಗಳಾಗಿರ್ಬೋದು ಅವರು ಒಂದು ಸಾಥ್ ಅಂತ ನಾವು ಗೆದ್ದಿದ್ದೀವಿ. ಅದೇ ತರ ಮುಂದೆ ಬರ್ತಕ್ಕಂಥ ದಿವಸನಾಗ ಕೆಲಸಗಳನ್ನ ಮಾಡಿ ಜನರಿಗೆ ಮನಸ್ಸು ಓಲೈಕೆ ಮಾಡ್ಕೊಳ್ಳುವಂತ ಪ್ರಯತ್ನ ನಮ್ಮ ಸರ್ಕಾರ ಮಾಡುತ್ತೆ. ಮತದಾನ ಪ್ರಭುಗಳು ಯಾವುದೋ ಒಂದು ತೀರ್ಪು ಕೊಟ್ಟಿದ್ದಾರೆ, ತಲೆಬಾಗಿ ನಾವು ಸ್ವೀಕರಿಸಿ ಇವತ್ತಿನ ದಿವಸ ಸಂಭ್ರಮಾಚರಣೆ ಮಾಡಕ್ ಬಂದಿದ್ದೀವಿ. ಅಲ್ಲಿ ಒಂದು ಫಲಿತಾಂಶ ಅಲ್ಲಿ ಜನರಿಗೆ ಅಲ್ಲದೆ ಬಹಳ ನಮ್ಮ ಇಡೀ ದೇಶಾದ್ಯಂತ ಎಲ್ಲಾ ಕಾರ್ಯಕರ್ತರಿಗೆ ಒಂದು ಹುರಿದುಂಬಿಸೋ ಒಂದು ತತ್ವ ಆಗಿದೆ ಅಂತ ತಮ್ಮಲ್ಲಿ ಹೇಳ್ಕೊಳ್ಳಲು ಇಷ್ಟಪಡ್ತೇನೆ. ಈ ಒಂದು ಫಲಿತಾಂಶದಿಂದ ಬಿಹಾರಿ ಫಲಿತಾಂಶದಿಂದ ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿ ಏನಾಗ್ತದೆ ಆಗುತ್ತಾ ಸರ್? ಅದು ನವೆಂಬರ್ ಕ್ರಾಂತಿ ಅಂತ ಅನ್ನೋದು ನಮ್ದೊಳಗಡೆ ಏನಿಲ್ಲ. ನಮ್ಮ ಸಂಘಟನೆ ಬಹಳ ಕ್ಲಿಯರ್ ಐತಿ. ಏನ್ ನಾವು ಹೈಕಮಾಂಡ್ ಸೂಚನೆ ಕೊಡ್ತೈತಲ್ಲ ಅದಕ್ಕೆ ನಾವು ಬದ್ರದೀವಿ. ಏನಾರೇ ಬದಲಾವಣೆ ಆಗ್ತಿತ್ತು, ಕ್ರಾಂತಿ ಆಗ್ತಿತ್ತು ಅದ್ರ ಕಾಂಗ್ರೆಸ್ ಒಳಗೆ ಮಾತ್ರ ಅಂತ ಅನ್ಕೋತೀನಿ. ಯಾಕಪ್ಪ ಅಂತಂದ್ರ ನೇರ ಹೊಣೆ ಇವತ್ತು ಎಷ್ಟೇ ಭ್ರಷ್ಟಗಳಾಗ್ತಿರ್ಬೋದು, ಎಷ್ಟೇ ಗ್ಯಾರಂಟಿ ಯೋಜನೆಗಳ ವಿಫಲ ಆಗ್ತಿರ್ಬೋದು, ಅದಕ್ಕೆ ಸರ್ಕಾರ ಕಾಂಗ್ರೆಸ್ ಅಂತ ಹೇಳ್ತೀನಿ. ಜನರ ಮನಸ್ಸು ಓಲೈಕೆ ಮಾಡ್ಕೊಳ್ಳೋದಾಗ್ಲಿ ವಿಶ್ವಾಸಗಳಲ್ಲಿ ವಿಫಲರಾಗ್ಯಾರ ಅಂತ ಅನ್ಕೋತೀನಿ. ನಮ್ಮ ಕೇಂದ್ರ ಸರ್ಕಾರದ ಪ್ರಕಾರ ನಾವು ಏನೇ ಸೂಚನೆ ಬಂದರೂ ಸಿದ್ಧರಾಗಿರ್ತೀವಿ. ಹಿರಿಯರಿಗೆ ತಲೆಬಾಗಿ ಕೆಲಸ ಮಾಡೋದು ಒಂದೇ ಗುರಿ, ರಾಷ್ಟ್ರ ಕಟ್ಟು ನಿರ್ಮಾಣ, ರಾಷ್ಟ್ರ ಒಂದು ನಮ್ಮ ದೇಶದಲ್ಲಿ ಮೊದಲ ಸ್ಥಾನಕ್ಕೆ ಒಯ್ಯೋದು ಒಂದೇ ಗುರಿ ನಮ್ಮಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಭಾವನೆಗಳು ಇದ್ದಾವೆ. ಶ್ರೀಧರ್ ಬಿಜ್ಜರಿಗೆ, ಇಂದಿನ ಯುವ ಮೋರ್ಚಾ ನಿಕಟಪೂರ್ವ ಉಪಾಧ್ಯಕ್ಷ. ನಮಸ್ಕಾರ. ಬಿಹಾರದ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು NDA ಭಾರಿ ಬಹುಮತದೊಂದಿಗೆ ಏನು ಸರ್ಕಾರ ರಚನೆ ಮಾಡಿದ್ರೆ ಒಂದು ನಮಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಭಾಳ ಮತ್ತು ಉತ್ಸಾಹ ನಮಗೆ ಹೆಚ್ಚಾಗಿದೆ. ಯಾಕಂದ್ರೆ ಕಾಂಗ್ರೆಸ್ನ ಏನು ನಾಯಕರುಗಳು ಏನು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ರು, ಅಲ್ಲಿ ಬಿಹಾರ ಜನತೆಯವರಿಗೆ ತಕ್ಕ ಪಾಠನ ಅಲ್ಲಿ ಜನ ಕಲಿಸಿದಾರೆ. ಇಲ್ಲೂ ಮುಂಬರುವಂಥ ದಿನಗಳಲ್ಲಿ ಇದೇನು ನವೆಂಬರ್ಲಿ ಏನು ಕ್ರಾಂತಿ ಆಗುತ್ತೆ, ಇಲ್ಲೂ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ. ಕ್ರಾಂತಿ ಅಂದ್ರೆ ಏನಿಗೆ ಸರ್ಕಾರ ಈಗ ನೋಡ್ರಿ ಆಗತ್ತ ನೋಡ್ರಿ, ಅವ್ರೇ ಕಾದ್ ನೋಡ್ರಿ ಎಲ್ಲ ಏನಾಗತ್ತ ಅನ್ನೋದು. ಈ ಒಂದು ಏನು ಸುಳ್ಳಪ್ಪ ಪ್ರಚಾರ ಮಾಡ್ತಾ ಇದ್ರು ಏನು ರಾಹುಲ್ ಗಾಂಧಿ ಅವರು, ಆ ಒಂದು ಸುಳ್ಳ ಪ್ರಚಾರಕ್ಕೆ ಏನು ಅಪಪ್ರಚಾರ ಮಾಡ್ಕೋತ ಏನು ಭಾರತೀಯ ಜನತಾ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡಿದ್ರು, ಜನತೆ ಅವರಿಗೆ ತಕ್ಕ ಪಾಠ ಕಲಿಸ್ಯಾರ, ಇಲ್ಲೂ ಕಲಿಸ್ತಾರ ಅಂತ ನಾನು ಹೇಳಿಕ್ ಬಯಸ್ತೀನಿ.